ಅಯ್ಯೋ ಅದಕ್ಕೆ ನೀವೇನು ಅಷ್ಟು ದೂರ ನಿಂತ್ಕೊಂಡಿದ್ದೀರಾ? ಬನ್ನಿ ಅಣ್ಣನ ಪಕ್ಕ ನಿಂತ್ಕೊಳ್ಳಿ. ಅಲ್ಲ ನಾನ ಏನ್ರು ಇವಳ ಇನ್ನ ನನ್ನ ಗಂಡಂಗೆ ಮದುವೆ ಮಾಡ್ತೀನಿ ಅಂದಿರೋದು ಅಷ್ಟೇ. ಆಗ್ಲೇ ಬಂದು ನನ್ನ ಗಂಡ ಪಕ್ಕ ಹುಚ್ಚು ಈ ಅಂತ ಬಂದು ನಿಂತ್ಕೊಂಡ್ಬಿಟ್ಲಲ್ಲಪ್ಪ ಇವಳು. ಅಯ್ಯೋ ಭಗವಂತ. ಆಹಾ ಜಯಮ್ಮಕ್ಕ ನೋಡಿ ನಿನ್ ಸೌತಿ ಹೆಂಗವಳೆ. ಆಹಾ ಈಡು ಜೋಡಿ ಅಂದ್ರೆ ಇದೆ ಅನ್ಸುತ್ತ. ನೋಡು ಗಂಡ ಅಂತ ಎಷ್ಟು ಬೇಸ್ ಕಾಣಕತ್ತಾರ. ರೆಡ್ಡಿದು ನಿಮ್ದಕ್ಕೆ ಯಾವ ಸೀರೆ ಸೆಲೆಕ್ಟ್ ಮಾಡ್ತೀರಾ ನಮ್ದಕ್ಕೆ ಅದೇ ತರ ಸೀರೆ ತಗೋತೀವಿ. ನಿಮ್ದಕ್ಕೆ ಯಾವ್ದು ತಗೊಡ್ತೀರಾ ನಮ್ದಕ್ಕೆ ಅದು ರೆಡಿ. ಬನ್ನಿ ಮೇಡಮ್, ಇಲ್ಲಿ ಚೇಂಬರ್ ಹತ್ರ ತೋರಿಸ್ತೀನಿ ಸ್ಯಾರೀಸು. ಅಯ್ಯೋ ಅಣ್ಣ ಎಲ್ಲರೂ ಇಲ್ಲೇ ಕುತ್ಕೋತೀವಿ, ಇಲ್ಲಿಗೆ ತಗೋಬನ್ನಿ ಸೀರೆಗಳು. ಯಾವ್ಯಾವ ಚೆನ್ನಾಗವೆ ಅದನ್ನ ತಗೊಡ್ತೀವಿ ಪಾತಿಗೆ. ಯಾರ್ದು ಮೇಡಮ್ ಮದ್ವೆ ಯಾರ್ದಿದೆ? ನಿಂಗೆ ಯಾಕಯ್ಯ ಅದೆಲ್ಲ? ನಡಿಯೇ ಸುಮ್ಕೆ ಸೀರೆ ತೋರ್ಸು, ತಗೊಂಬರೋಕೆ ಎಷ್ಟವೆ ಅಷ್ಟವೆ. ಏ ಜಯಮ್ಮಕ್ಕ ಅವ್ರು ಕೇಳಿದ್ರಾಗ ಏನ್ ತಪ್ಪೈತಿ? ಸೀರೆ ಮಾರೋರು ಸೀರೆ ಕೇಳ್ದೆ ಇನ್ನೇನು ಕೇಳ್ತಾರ? ಸುಮ್ಕುಂದ್ರು. ಈಗೇನು ಮದುವೆ ಆಗೋಷ್ಟರಲ್ಲಿ ಎಲ್ಲಾರ ಜೊತೆ ಹೇಳ್ಕೊಂಬರ್ಬೇಕು ಅಂತ ಮಾಡಿರಾ? ಮದುವೆ ಆಗೋವರೆಗೂ ಯಾರಿಗೂ ಗೊತ್ತಾಗದ್ ಬೇಡ, ಸುಮ್ನಿರು. ಹ್ಞೂ ಸರಿ ಬಿಡು ಜಯಮ್ಮಕ್ಕ, ಅದೇಂತ. ಏಯ್ ನನ್ನ ಪಕ್ಕ ನಿಂದ್ರು ಬಿಡು, ಸರ್ಕ. ಅವಳು ನಿಂತಿರ ನೋಡ್ತಿದ್ರ ಮೈಯೆಲ್ಲ ಉರಿತೈತಿ. ಅದ್ರಾಗ ಇವಳು ಬೇರೆ ಗಂಡ ಅಂತ ಹೇಳಕ್ ಹೋಗೋಳೆ. ಅಯ್ಯೋ ನೋಡಿ ಮೇಡಮ್, ಈ ಥರ ಸೀರೆ ನಮ್ಮ ಕಂಪ್ನಿಯಾಗ ತುಂಬ ಚೆನ್ನಾಗಿ ಓಡ್ತಾವ. ಇದ್ರ ಪ್ರೈಸ್ ಬಂದು 1999 ಇದೆ. ತಗೊಳ್ಳಿ ಮೇಡಮ್. ನೀನು ಎಲ್ರು ನೋಡೋಣ ಯಾವ ಥರ ಸೀರೆ ಬೇಕಂತೇಳಿ ಅದೇ ಥರ ತಗೊಂತಾರ. ಏ ಲೌಡಿ, ಏನೋ ಮಾಡ್ತಾರ ಅಂತ ಕರ್ಕೊಂಡ್ಬಂದು ಏನೋ ಮಾಡಿಸ್ತಿದ್ಯೋ. ನಿನ್ಗೆ ಐತಿವೋ ಮನೆ ಗುಸಿ. ನನಗೂ ಗೊತ್ತಿಲ್ಲ, ಸುಮ್ಮನಿರಪ್ಪ. ಇಲ್ಲ ಲಕ್ಷ್ಮಿ ಕುಂತವಳೆ ಕುಸ್ಕುಸು ಅಂತ ಮಾತಾಡಿದ್ರೆ ಅವ್ಳು ಕಿವಿಗೆ ಬರುತ್ತೆ. ಸುಮ್ಮನಿರು. ಪಾತಿ ಈ ಸೀರೆ ಚಂದಿಲ್ಲ ಬೇಡಾನು. ಅಯ್ಯೋ ಅಣ್ಣ ಇನ್ನ ಚೆನ್ನಾಗಿ ಇರೋದು ತೋರಿಸಿ. ನಮ್ದಕ್ಕೆ ಹಸ್ಬೆಂಡು ಈಗ 2ನೇ ಮದುವೆ ಆಗ್ತಾ ಇದ್ದಾರೆ. ಅವ್ರದಕ್ಕೆ ಈ ತರ ಸೀರೆ ತೋರಿಸ್ತೀರಾ? ಅವ್ರದಕ್ಕೆ ಮೊದಲನೇ ಹೆಂಡತಿಗಿಂತ 2ನೇ ಹೆಂಡತಿ ಸ್ಯಾರಿ ತುಂಬಾ ಚೆನ್ನಾಗಿರ್ಬೇಕು, ಆ ತರ ತೋರಿಸಿ. ಏನಕ್ಕ ನೀವು ಹೇಳಕತ್ತೀರಾ? ನಿಮ್ಮ ಮನೆಯವ್ರಿಗಾಗ್ಲೇ ಏನ್ರಿದ್ರುವ ನಿನ್ನೊಂದು ಮದುವೆ ಆಗಕ್ಕೆ ಒಪ್ಕೊಂಡಾರ. ಅವ್ರ ಮನೆಯವರು ಅವ್ರ ಮಿಸ್ಸಸ್ ಒಪ್ಕೊಂಡಾರ ಏನಕ್ಕ? ಅಯ್ಯೋ ಅಣ್ಣ, ನಿನ್ಗೆ ಅದು ಗೊತ್ತಿಲ್ವಾ? ನಮ್ಮ ಅತ್ತಿಗೆನೆ ಒಪ್ಕೊಂಡು ಮದುವೆ ಮಾಡಕತ್ತಿರೋದು. ಈ ಹುಡುಗಿನ ಅವ್ರ ಮನೆಗೆ ಕರ್ಕೊಂತಿರೋದು, ಮದುವೆ ಮಾಡ್ಕೊಂತವ್ರ. ಇದೇನಪ್ಪ ಇದು? ಅಂಗಡಿಗೆ ಬಂದಿರ್ತಾವೆಲ್ಲ ನನ್ನ ಮಾನ ಮರ್ಯಾದೆ ತೆಗಿಯಕತ್ತಾರ. ಏನೋ ಮಾಡಕ್ ಹೋಗೇನೋ ಅದಂಗೈತಲ್ಲ. ನೋಡೆ ಜಯಮ್ಮಕ್ಕ, ನನ್ನ ಹೇಳ್ಬೇಡ ಅಂದಿ. ನೋಡು ಆಕಿನೇ ಹೇಳಕತ್ತಾಳ. ಅಯ್ಯೋ ಅವ್ರವ್ರ ಲವ್ನ ಅವ್ರವ್ರ ಮದುವೆದ ಅವರೇ ಹೇಳ್ಕಂತಾರ. ಇಂಥದ್ದು ನಾನು ಎಲ್ಲೂ ಕಾಣಪ್ಪ. ಅದ್ರಾಗ 2ನೇ ಮದುವೆ ಆಯ್ತಿರೋದೇ ಹೆಚ್ಚು, ಅದ್ರಾಗ ನೀನು ಬೇರೆ ಸೀರೆ ಕೊಡಿಸ್ತಿರೋದೇ ಹೆಚ್ಚು, ಅದ್ರಾಗ ಈ ಅಮ್ಮನ ಸೋಕಿ ನೋಡಿ ಹೆಂಗೈತಿ. ವಾವ್ ಗ್ರೇಟ್ ಅವಮ್ಮ ಬಿಡ್ರಿ. ಯಾರು ಈಗಿನ ಕಾಲದಾಗ ಒಪ್ಕೊಳ್ಳಲ್ಲ. ತನ್ನ ಗಂಡ ಈ ಥರ ಕೆಲಸ ಮಾಡ್ತಾವನಂದ್ರೆ ಮಿಟ್ ತಗೊಂಡರಿಯೋ ಮಟ್ಟು ಹೊಡಿಯೋರೇ ಭಾಳ ಮಂದಿ ಇರ್ತಾರ. ಅದ್ರಾಗ ತನ್ನ ಗಂಡ ಇಂಥ ಕೆಲಸ ಮಾಡೋನೆ ಅಂತ ಗೊತ್ತಿದ್ರು ಆ ಹುಡುಗಿನೇ ಮದುವೆ ಮಾಡ್ಕೊಳಕ್ಕೆ ನಿಂತವ್ರ. ವಾವ್ ಸೂಪರ್ ರೀ. ಹಂಗೆ ನಮ್ಮ ಅತ್ತಿಗೆ ಸ್ವಲ್ಪ ಡಿಫ್ರೆಂಟು. ಇನ್ನೂ ಚೆನ್ನಾಗಿರೋ ಸೀರೆ ಅಂತ ತೋರಿಸಿ ಇವ್ರದಕ್ಕೆ ಸೀರೆ ಬೇಡ ಅಂತಂದ್ರು ಆಗಲೇ. ಏನಪ್ಪ ಇವರು ಸೀರೆ ಚಂದಿಲ್ಲ ಅಂದ್ರ ಇವರು ಒಪ್ಪಿಲ್ಲ ಅನ್ನಂಗೆ ಆಯ್ತು. ಇದೇ ಸೀರೆ ತಕೊಡು, ಹೇಳ್ದಷ್ಟು ಕೇಳಿ ಇದೇ ಸೀರೆ ತಕೊಡು. ಅಣ್ಣ ನಂಗೆ ಇದೇ ಸೀರೆ ಒಪ್ಪಿಗೆ ಆಗೈತಿ, ಕೊಡು ಅವಳ್ಗ. ನಂಗೆ ನನ್ನ ಹೆಂಡ್ರು ಇದೇ ಸೀರೆ ಉಟ್ಕೊಂಡು ರೆಡಿ ಆಗಬೇಕು, ಇದನ್ನೇ ಕೊಡು. ನೀವೇನು ತಗೊಂಡನ್ರಿ? ಹೆಂಡ್ತಿ ಒಪ್ಪಿಗೆ ಇಲ್ಲ ಅಂದ್ರೆ ನೀವು ಒಪ್ಪಿದ್ದೀವಿ ಅಂತೀರಾ? ಅಯ್ಯೋ ನೋಡಿ ಹೆಂಗೈತಿ. ಈಗಿನ ಕಾಲದಾಗ ಈ ಥರನೂ ಇರ್ತಾರ. ಅದು 2ನೇ ಮದುವೆ ಅಂತ ಹೇಳ್ತಿದ್ದೀರಾ, ಇಷ್ಟಪಟ್ಟು ಬೇರೆ ಮದುವೆ ಆಗ್ತಿದ್ದೀರಾ. ಅದ್ರಾಗ ಅವ್ರು ಇಷ್ಟಪಟ್ಟಿದ್ದು ತಗೊಡ್ಬೇಕು ತಾನೆ. ಅವ್ರಿಗಿಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ, ನೀವು ಕೊಡಿ ಅಂತಿದ್ದೀರಾ. ಏನು ಮಾಡ್ಲಮ್ಮ? ಅಯ್ಯೋ ಅಣ್ಣ, ಅವ್ರದಕ್ಕೆ ನಮಗೆ ತುಂಬಾ ಪ್ಯಾರ್ಗೆ ಆಗಿ ಆ ಸೀರೆ ಕೊಡಿಸ್ತಿದ್ದಾರೆ ಅಂದ್ರೆ ನಮ್ದಕ್ಕೆ ಬೇಡ ಅಂತಿದ್ದವರು ನಮ್ದಕ್ಕೆ ತಗೊಳ್ದೇ ಇರ್ತೀವ. ಏನ್ ರೇಟ್ ಇದೆ ಅದ್ರದ್ದು? ಈ ಸೀರೆ ಪ್ರೈಸ್ ಬಂದು 1999, 2000 ರೂಪಾಯಿ ಇದೆ. ಡಿಸ್ಕೌಂಟು 20% ಬಿಟ್ಟಿದ್ದಾರೆ. 1800 ರೂಪಾಯಿ ಆಗುತ್ತೆ ನೋಡಮ್ಮ. ಅಲ್ಲ ಇವಳು ಸೀರೆ ಬೇಡ ಅಂದ್ರೆ ದೊಡ್ಡ ಜಗಳ ಮಾಡ್ತಾಳೆ ಅನ್ಕೊಂಡ್ರ ಈಗೇನು ಈ ಸೀರೆನೇ ಒಪ್ಕೊಂಡ್ಬಿಟ್ಲು. ಅಯ್ಯೋ ಭಗವಂತ. ಹ್ಞೂ ಬಾಬಾ, ನೀವು ಸೀರೆ ಸೆಲೆಕ್ಟ್ ಮಾಡಿರೋದು ನನಗೂ ಇಷ್ಟ ಆಯ್ತು. ಚೆನ್ನಾಗೈತೆ, ತಗೊಳ್ಳಿ ನಿಮ್ಮ ಹೆಂಡತಿ ಆಗೋರಿಗೆ ಚೆನ್ನಾಗಿದೆ. ಇವಳು ಯಾವಳಪ್ಪ ಈ ಥರ ಬಂದು ತುಪ್ಪ ಸುರಿತಾಳೆ. ನನ್ನ ಗಂಡ ಮೊದಲೇ ಹೋಗ್ತಾಳೆ, ಮನೆಗೆ ಹೋದ್ಮೇಲೆ ನನ್ನ ಸುದ್ದಿ ಕಾಣಿಸ್ತಾನ ಅಂತ ನಾನಿದ್ರ ಇವಳು ನೋಡ್ದ ಹೆಂಗೆ ಹೇಳಕತ್ತಾಳೆ. ಅಯ್ಯೋ ಇನ್ನೇನು ಒಂದೇ ಸೀರೆ ಒಪ್ಕೊಂಡು ಆಯ್ತಲ್ಲ, ನಡಿ ಹೊಂಡುಮ್ಮ ಮನೆಗೆ ಬಾ. ಅಯ್ಯೋ ರೀ, ನಿಮ್ದಕ್ಕೆ ಏನು ಈ ಥರ ಹೇಳ್ತಾ ಇದ್ದೀರಾ? ನಮ್ದಕ್ಕೆ ಮದುವೆಗೆ ಮತ್ತೆ ಅದೇನೋ ಮಾಡ್ತಾರಲ್ಲ ಕರ್ನರೇನ ನೆರವಿನೋ, ಅದಕ್ಕೆ ಮತ್ತೆ ನಮ್ದಕ್ಕೆ ಫಸ್ಟ್ ನೈಟ್ಗೆ ಸೀರೆ ತೆಗಿಯಲ್ಲ ನೀವು? ಅಲ್ಲ ಈ ಫಾತಿಮಾ ಇಷ್ಟು ಅದ್ಗೆಟ್ಟೋಗಳ ಆಗ್ಲೇ ಫಸ್ಟ್ ನೈಟ್ ಮಾತಾಡ್ತಾವಳೆ. ಅಯ್ಯೋ ಬರ್ಗೆಟ್ಟೋಳೆ. ಇನ್ನು ಸೀರೆ ಕೊಡಿಸ್ತಿರೋದು ಹೆಚ್ಚೈತಿ. ಅದ್ರಾಗ ಮದುವೆಗೆ ಸೋಬ್ನಕ್ಕೆ ಫಸ್ಟ್ ನೈಟ್ಗೆ, ಫಸ್ಟ್ ನೈಟ್ ಎರಡು ಒಂದೇ ಅಲ್ಲ. ಫಸ್ಟ್ ನೈಟ್ಗೆ ಮತ್ತು ಇನ್ನೇನು ಹೇಳ್ದಲ್ಲ ಕರ್ನರಿಗೆ ನೆರವಿಗೆ ಎಲ್ಲರಿಗೂ ಎಲ್ಲಿಂದ ಅದು ಎಲ್ಲೇ ತರೋದು? ನಾವೇನು ಬಿಟ್ಟಿದ್ದೀವಿ ತಂದು ಕೊಡಕ್ಕ? ಓಹೋ ಒಂದು ತಗೊಟ್ಟಿವಿ ತಾನೆ, ಇಷ್ಟಪಟ್ಟು ತಗೊಂಡಿಯೇ ತಾನೆ, ಸುಮ್ಮನೆ ನಡಿ. ಅಯ್ಯೋ ರೆಡ್ಡಿದು ನಿಮ್ದಕ್ಕೆ ಯಾಕೆ ಈ ಥರ ನಮ್ದಕ್ಕೆ ಈ ಥರ ಹೇಳ್ತೀರಾ? ನಮ್ದಕ್ಕೆ ಕೋಪ ಮಾಡ್ಕೋಬೇಡಿ. ನಾಳೆ ನಾವು ನೀವು ಸಂಸಾರ ಮಾಡಬೇಕು. ನಿಮ್ದಕ್ಕೆ ಈ ಥರ ಕೋಪ ಮಾಡ್ಕೊಂಡ್ರೆ ನಮ್ದಕ್ಕೆ ಬೇಜಾರಾಗಲ್ಲ? ಆದ್ರೂ ಪಾತಿ ಎಲ್ಲಿ ಏನೇನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಅವ್ರೇನು ಅನ್ಕೊಳ್ಳಲ್ಲ ಹೇಳು.
ಚಪ್ಪಲ ಐತಿ ಎಷ್ಟು ತೀಟು ತಿರ್ಸ್ಕೊಳಕ್ ಹೋಗುತ್ತೆ ಅನ್ಕೊಳಲ್ಲ. ಹೇ ಅಂಗಡಿಲಿ ಹೆಂಗ್ ಬಂದ್ಬೇಕು ಹಂಗ್ ಮಾತಾಡ್ಬೇಕಪ್ಪ. ಅದನ್ ಬಿಟ್ಟು ಈ ತರ ಮಾತಾಡ್ತೀಯಲ್ಲ. ಅಯ್ಯೋ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಚೆನ್ನಾಗಿ ಗೊತ್ತಿಲ್ಲ, ನಿಮ್ದಕ್ಕೆ ಸುಮ್ಮನೆ ಹೇರಿ. ಇವ್ರದಕ್ಕೆ ನಮ್ದು ಪ್ಯಾರ ಐತಿ ಅಂದ್ಮ್ಯಾಗ ನಮ್ದಕ್ಕೆ ಮದುವೆ ಮಾಡ್ತೀವಿ ಅಂತ ಅವ್ರದಕ್ಕೆ ಹೆಂಡತಿ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ನಮ್ದಕ್ಕೆ ಆ ಥರ ಎಲ್ಲ ಸೀರೆ ಕೇಳೋದು ತಪ್ಪ? ನೀವೇ ಹೇಳಿ. ಸರಿ ತಗೊಳಮ್ಮ, ಆಯ್ತು ತಗ. ನಮ್ಮ ಅತ್ತಿಗೆ ಕೊಡಿಸ್ತಾರ ನಮ್ಮ ಅಕ್ಕ, ತಗ. ನಾನು ಯಾವಾಗ ಹೇಳ್ದೆ ಲಕ್ಷ್ಮಿ, ಸುಮ್ಮನೆ ಕೂತ್ಕಳೆ. ನೀನೇನೆ ಈ ಥರ ಹಾಕೊಡ್ತೀಯಾ? ಅಯ್ಯೋ ಜಯಮ್ಮಕ್ಕ, ನಿನ್ ರೆಸ್ಪೆಕ್ಟ್ ಹಾಳಬಾರ್ದು. ನೋಡು ಅವಳು ಹೆಂಗ್ ಆಡ್ಕೊಂತಾಳ. ಆಮೇಲೆ ನೋಡು ನಾನು ಮದುವೆ ಮಾಡ್ತೀನಿ ಅಂತ ಕರ್ಕೊಂಡು ಹೋದ ಒಂದು ಸೀರೆ ತಗೊಳ್ಳಿಲ್ಲ ಫಸ್ಟ್ ನೈಟ್ಗೆ, ಅದಕ್ಕೆ ಇದಕ್ಕೆ ಅಂತಾಳೆ. ಹೆಂಗಿದ್ರು ಮುಂದೆ ಸಂಸಾರ ಮಾಡೋದು ಅವರೇ ತಾನೇ, ತಗೊಟ್ಬಿಡು. ನಿಮ್ಮ ಮನೇಲಿ ತುಂಬ ಚೆನ್ನಾಗಿದ್ದೀರಾ ಅನ್ಸುತ್ತೆ ನೋಡಿ. ಹೆಂಡತಿ ಈ ಥರ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಮೆಟ್ಟಲ್ ಹೊಡಿಯೋರೇ ಜಾಸ್ತಿ. ಆದರೆ ನೀವು ನೋಡಿ, ಸೀರೆ ತಗೊಡಿ ಅಂತ ತಕ್ಷಣ ತಗೊಳಕ್ಕೆ ರೆಡಿ ಇದ್ದೀರಾ. ಅಯ್ಯೋ ನೀವು ಮಾತ್ರ ತುಂಬ ಗ್ರೇಟ್ ಬಿಡಿ ಅಕ್ಕ. ನೀವು ಅಲ್ಲಿ ಬಾಬ್ ಕೊಟ್ಟವ್ರಲ್ಲ ಅವ್ರು, ನೀವು ಮೊದಲನೇ ಹೆಂಡತಿ ಹಂಗಾದ್ರೆ. ಓ ಅಕ್ಕ, ನಿಮ್ಮ ಸ್ಟೋರಿ ಕೇಳ್ತಿದ್ರೆ ತುಂಬ ಚೆನ್ನಾಗೈತಕ್ಕ. ಓಹೋ, ಅವ್ರ ಮೇರ ಮನೆ ಸ್ಟೋರಿ ಅಂದ್ರೆ ಏನು ಕೇಳ್ಕೊಂಡು ಕುತ್ಕೊಂಡ್ಬಿಡೋದೆ. ಹೋಗಯ್ಯ ಸುಮ್ಮನೆ. 12 ಸೀರೆ ಅಂತ ತಂದು ಬಿಡಿ ಅವಳ ಮಕ್ಕ. ಜಯಮ್ಮಕ್ಕ ಅವ್ರ ಸೀರೆ ನೋಡ್ತಾ ಇರಲಿ. ಬಾ ನಾವು ಹೊರಗೋಗಿ ಬರೋ ಕಡೆಗೆ. ಅವಳು ತಾನೇ ಸೀರೆ ತಗೊಳ್ಳೋದು. ನಾವು ಸೀರೆ ಯಾವವ ನೋಡ್ಕೊಂಬರು ಮತ್ತೆ ಹೋಗಿ ನಾವು ಸೀರೆ ತಗೊಂಬ. ಹ್ಞೂ ಸರಿ, ಬಂದೆ ಇರೇ ಲಕ್ಷ್ಮಿ. ಏನಾರು ಹೇಳಿ ಬರ್ತೀನಿರು. ನನ್ನ ಗಂಡಂಗ ಇಲ್ಲೇ ಪಕ್ಕದಲ್ಲಿ ಕೂತಾನ. ರೀ ಏನು ಬೊಗ್ಳೆ? ರೀ ನಾನುವೇ ಲಕ್ಷ್ಮಿನವೇ ಒಂದು ಸ್ವಲ್ಪ ಇಲ್ಲೇ ಹೊರಗೋಗಿ ಬರ್ತೀವಿ. ನನ್ಗೆ ಇಲ್ಲೇ ಹುಚ್ಚಿಡ್ದಂಗೆ ಐತೈತೆ. ನಂಗೆ ಇನ್ನೂ ಹುಚ್ಚಿಡ್ಸ್ಬೇಡ. ಪಟಾಪಟ್ನ ತಕೊಂಡು ನಡಿಬೇಕು. ನೀನು ಅಟ್ಟಿಗೆ ಬಾಯಿ ಇವತ್ತೈತೆ ನಿನ್ಗೋಸಿ. ಹಿಂಗೆ ಹೋಗಿ ಬರ್ತೀನಿ, ಅರ್ಥ ಮಾಡ್ಕೊಳ್ರಿ. ಒಂದಕ್ಕೆ ಹೋಗಿ ಬರ್ತೀನಿ. ನಂಗೆ ಗೊತ್ತಿಲ್ಲ ಕಣೆ. ಇಲ್ಲೇ ಉಯ್ಯಿ ಹೊರಗೆ ಹೋಗ್ಬೇಡ ಅಷ್ಟೇ. ನೀನೇ ಒಳ್ಳೆ ಹುಚ್ಚ ಬರ್ತೈತೆ ಹೋಯ್ತೀನಿ ಅಂದ್ರೆ ಇಲ್ಲೇ ಉಯ್ಯಿ ಅಂತ ಎತ್ತು ನಾಚಿಕೆಡಿದ್ದಾನೆ. ಸರಿ ಹೋಗಿ ಬರ್ತೀನಿ. ನಾನು ಇವಳ ಹತ್ರ ಒಬ್ಳೆ ಕುಂತ್ಕೋಬೇಕಾ? ಹೋಗು ಬರೋವರೆಗೂ ಕುಂತಿರ್ತೀನಿ. ಅಯ್ಯೋ ಚೂರಿದು ಚಿಕ್ಕ, ನಿಮ್ದಕ್ಕೆ ಏನು ಈ ಥರ ಹಿಡ್ಕೊಂಡ್ಬಿಟ್ರಿ? ನೋಡ್ದವ್ರು ಏನು ಅನ್ಕೊಂತಾರೆ ಬಿಡಿ. ಅಯ್ಯೋ ಬೊಡ್ಡ ಇದ್ನೆ, ಅವಳು ನನ್ನನ್ನು ಮದುವೆ ಆಗ್ಬೇಕಾಗಿರೋಳು ಕಣ್ಲೆ. ನೀನೇನಿಲ್ಲ ಹಿಂಗೆ ಇಟ್ಕೊಂಡಿದ್ದೀಯ ಅವಳನ್ನ ಬಿಡ್ಲೆ. ಅಯ್ಯೋ ನಮ್ಮ ಅಂಗಡಿಲಿ ಏನು ನಡೀತಿದೆ? ಅಯ್ಯೋ ನಿಮ್ಗಲ್ವಣ ಈ ಹುಡುಗಿ ಫಿಕ್ಸ್ ಆಗಿರೋದು. ಈ ಹುಡುಗಿ ಏನು ಅವನ ತೊಡೆ ಮ್ಯಾಗ ಹೋಗೋತೈತಿ? ಅಯ್ಯೋ ಭಯ್ಯ, ನಿಮ್ದಕ್ಕೆ ಗೊತ್ತಿಲ್ಲ, ನಮ್ದಕ್ಕೆ ಇಬ್ರು ಮದುವೆ ಆಗ್ತೀನಿ ನಾನು. ನಿಮ್ದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಎಂಟಿರು, ನಾನು ನನ್ನ ಡಾರ್ಲಿಂಗ್ಸು, ಡೇ ಅಂಡ್ ನೈಟ್ ಕಿಸ್ಸಿಂಗ್ಸು, ಪ್ರೇಮ ಸಾರಿ ಪಾತಿ ಲಕ್ಷ್ಮಿ. ಹೋಗ್ರಿ ಮೊದಲು ನಮ್ಮ ಅಂಗಡಿಯಾಗ ಸೀರೆ ಇಲ್ಲ. ನಿಮ್ಮಂತ ಗಲೀಜ್ ನನ್ನ ಮಕ್ಳಿಗೆ ಎದ್ದೋಗ್ರಿ. ಅಯ್ಯೋ ನಾನೇನೇ ಮಾಡಿದೆ? ನಾವೇನು ಗಲೀಜಾಗಿದ್ದೀವಿ? ನೀನು ಕಟ್ಕೋಬೇಕಾರ. ನೀನು ಮದುವೆ ಆಯ್ತಳ ಕೇಳು. ಅಯ್ಯೋ ಚೂರಿದು ಚಿಕ್ಕ, ನಿಮ್ದಕ್ಕೆ ಏನು ಹೇಳ್ತಾ ಇದ್ದೀರಾ? ನಮ್ದಕ್ಕೆ ಎಲ್ಲಾರನ್ನೂ ಮದುವೆ ಆಗಕ್ಕೆ ನಾನೇನು ದಾಸಿ ಅನ್ಕೊಂಡಿದ್ದೀರಾ? ದಾಸಿ ಆದ್ರೂ ಇಟ್ಕೊಂತಾರೆ. ನಮ್ದಕ್ಕೆ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ದಕ್ಕೆ ನಾನೇನು ಪಾಂಚಾಲಿ ಕೆಟ್ಟೋದ್ನ 5 ಜನ ಗಂಡನ ಕಟ್ಕೊಳಕ್ಕೆ? ನಿಮ್ದಕ್ಕೆ ಈ ಥರ ಹೇಳ್ತಾ ಇದ್ದೀರಾ? ನಮ್ದಕ್ಕೆ ಕೋಪ ಬರ್ತಿದೆ ನೋಡಿ ಈಗ. ಬಿಡೇ ಬಂಗಾರ, ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನು ನಮ್ಮ ಅಣ್ಣಂಗೆ ನೀನು ಬಿಟ್ಕೊಡ್ತಿಲ್ಲ. ನೀನು ಕೆಲಸ ಮಾಡೋ ಕೂಲಿಗೆ ಬಿಟ್ಕೊಡ್ತೀನ. ಬಾ, ಇವನ್ ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿ ಸೀರೆ ತಗೊಳ. ಒಡ್ಡ ಇದೆ, ನೀನು ಎಷ್ಟು ಲಕ್ಷ್ಮಿಗೆ ಅನ್ಯಾಯ ಮಾಡ್ತಿದ್ಯಾ? ಇದೆಲ್ಲ ಗೊತ್ತಾಗುತ್ತೆ. ಕಾಯ್ತಿರು ಸ್ವಲ್ಪ. ನಿನ್ಗೆ ಮೆಟ್ಟರಿ ಮಟ್ಟು ಹೊಡಿತಾಳ ನಿನ್ನ ಹೆಂಡ್ರು, ಬಿಟ್ಕಿಟ್ಟಾಳ ನೋಡುವೆ. ಅಷ್ಟರಲ್ಲಿ ನಾನು ಪಾತಿನ ಮದುವೆ ಆಗಿರ್ತೀನಲ್ಲ, ಯಾರು ಏನಾದರೂ ಮಾಡ್ಕೊಳ್ಳಿ, ಪಾತಿ ನನ್ನೋಳೆ. ಪಾತಿನ ನನ್ನ ಮದುವೆ ಆಗೇ ಆಗ್ತೀನಿ, ನೋಡ್ತಿರ್ಬೇಕಾದ್ರೆ. ಅಯ್ಯೋ ಚೂರಿದು ಚಿಕ್ಕ, ನಿಮ್ದಕ್ಕೆ ನಾನು ಬಂದ್ರೆ ಎಷ್ಟು ಪ್ಯಾರ್ಗೆ ಐತಿ ನೋಡಿ. ಐ ಲವ್ ಯು. ಅಯ್ಯೋ ಮನೆಯಾರ, ಏನೋ ಮಾಡ್ತಿದ್ಯಾ ಅವ್ರ ಜೊತೆ ನೀನು? ಈ ತರ ಚಕ್ಕನಾಡ್ತಿ ಅಂತ ಅನ್ಕೊಂಡಿದ್ದಿಲ್ಲಲ್ಲೋ. ನನ್ನ ಎದೆ ಹೊಡೆದೋಯ್ತಲ್ಲೋ ಮಾಮ. ಅಯ್ಯೋ ಲಕ್ಷ್ಮಿ, ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಇವಳು ತಲೆ ಸುತ್ತಿ ಬಿದ್ದೋಗಿದ್ದಾಳೆ, ಅದಕ್ಕೆ ಇಟ್ಕೊಂಡಿನಿ. ಕೇಳಬೇಕಾದ್ರೆ ಇಲ್ಲಿರೋರು ಯಾರು? ಅಯ್ಯೋ ನೀನೇನೆ ನನ್ನ ಮೇಲೆ ನೆನೆ ಪಡ್ತೀಯಾ? ಎಲ್ಲರೂ ಹಂಗೆ ತಿಳ್ಕೊಂಬಿಟ್ರು ಗೊತ್ತಾ? ನಾನು ಇವಳನ್ನ ಲವ್ ಮಾಡ್ತಿದ್ದೀನಿ ಏನೋ ಥರ. ಕೈ ಹಿಡ್ಕೊಂಡಿದ್ದ ಅಷ್ಟೇ ಲಕ್ಷ್ಮಿ. ನನ್ನ ಪಾತಿನ ಇಟ್ಟು ಮಾಡಿಲ್ಲ. ನಾನು ಹಿಂಗೆ ಕುತ್ಕೊಂಡಿದ್ದಲ್ಲ, ಹೆಗ್ಲ ಮೇಲೆ ಬಿದ್ದೋಗಿದ್ದಾರೆ. ನಾನು ಇನ್ನೂ ಮುಟ್ಟೆ ಇಲ್ಲ, ನೋಡೋ ಅವ್ರ ಕಡೆ ತಿರ್ಗೇ ಇಲ್ಲ. ಬಾ ನೀನು ಎತ್ತು.